ಅದು ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತಹ ಸುದ್ದಿ. ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತೆ, ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ. ಅದರಲ್ಲಿ ಚನ್ನಪಟ್ಟಣ ಬಹಳ ಕುತೂಹಲದ ಕ್ಷೇತ್ರ. ಈಗಾಗಲೇ ಚುನಾವಣೆಗೋಸ್ಕರ ತಯಾರಿಯನ್ನ ಮೈತ್ರಿ ಪಕ್ಷ ಹಾಗೆಯೇ ಕಾಂಗ್ರೆಸ್ ಕೂಡ ಶುರು ಮಾಡಿದೆ. ಭರ್ಜರಿ ತಯಾರಿಗಳಾಗ್ತಾ ಇದೆ. ಅಭ್ಯರ್ಥಿ ಆಯ್ಕೆಯ ಗುಟ್ಟನ್ನ ಎರಡೂ ಪಕ್ಷಗಳು ಕೂಡ ಬಿಟ್ಟುಕೊಡ್ತಾ ಇಲ್ಲ. ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಯಾರು, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ. ಮತದಾರರಲ್ಲೂ ಕೂಡ ಇದ್ರ ಬಗ್ಗೆ ಬಹಳ ದೊಡ್ಡ ಕುತೂಹಲ ಇದೆ. ಹಲವು ಹೆಸರುಗಳ ಕೇಳಿ ಬರ್ತಾ ಇದೆ. ಚನ್ನಪಟ್ಟಣದಲ್ಲಿ ಕ್ಷೇತ್ರದಲ್ಲಿ ಜನರ ನಾಡಿಮಿಡಿತ ಅರಿಯುವಂತಹ ಪ್ರಯತ್ನಕ್ಕೆ ಹಾಗಾದ್ರೆ ನಾಯಕರು ಮುಂದಾಗ್ತಾ ಇದ್ದಾರಾ? ಮೈತ್ರಿ ಪಕ್ಷದಿಂದ ಸಿಪಿ ಯೋಗೇಶ್ವರ್, ನಿಖಿಲ್ ಕುಮಾರಸ್ವಾಮಿ ಹೆಸರಿದೆ. ಮಂಜುನಾಥ್ ಅವರ ಪತ್ನಿ ಅನುಸೂಯ ಕೂಡ ಈ ರೇಸ್ ನಲ್ಲಿದ್ದಾರಾ? ಹಾಗಾದ್ರೆ ಕಾಂಗ್ರೆಸ್ನಿಂದ ಡಿಕೆ ಶಿವಕುಮಾರ್ ಅವರ ಹೆಸರಿದೆ, ಡಿಕೆ ಸುರೇಶ್ ಹೆಸರಿದೆ, ಐಶ್ವರ್ಯ ಹೆಸರಿದೆ. ಮೈತ್ರಿ ಪಕ್ಷದಿಂದ ಮಾತ್ರ ಸಿಪಿ ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿನ ಅನ್ನೋ ಪ್ರಶ್ನೆ ಇದೆ. ಮಂಜುನಾಥ್ ಅವರ ಪತ್ನಿ, ಸಂಸದ ಮಂಜುನಾಥ್ ಅವರ ಪತ್ನಿ ಅನುಸೂಯ ಅವರಿಗೂ ಕೂಡ ಈ ಬಾರಿ ಇಲ್ಲಿ ಟಿಕೆಟ್ ಕೊಡಬಹುದು ಅನ್ನೋ ಚರ್ಚೆಗಳಾಗ್ತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಹಾಗೆ ನೋಡಿದ್ರೆ ಚನ್ನಪಟ್ಟಣ ಸಿಪಿ ಯೋಗೇಶ್ವರ್ ಟ್ರೈ ಮಾಡ್ತಾ ಇದ್ದಾರೆ ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ. ಆದ್ರೆ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ಗೆ ಪಾಲಾಗತ್ತೆ. ಮೈತ್ರಿಯಲ್ಲಿ ಬಿಜೆಪಿ ಟಿಕೆಟ್ ಸಿಗುತ್ತಾ ಅಥವಾ ಜೆಡಿಎಸ್ ಅಭ್ಯರ್ಥಿಗ ಅಂತ ನೋಡಿದ್ರೆ ಈ ಕ್ಷೇತ್ರ ಜೆಡಿಎಸ್ ಪಾಲಾಗತ್ತೆ. ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರ ಏನಿದೆ ಅದು ಬಿಜೆಪಿಗೆ ಹೋಗೋದ್ರಿಂದ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ ಪಾಲಾಗತ್ತೆ. ಆದ್ರೆ ಕ್ಯಾಂಡಿಡೇಟ್ ಯಾರು? ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಯಾವುದೇ ಅಧಿಕೃತ ವಿಷಯವನ್ನ ಬಿಟ್ಕೊಟ್ಟಿಲ್ಲ ಕುಮಾರಸ್ವಾಮಿ. ಮತ್ತೊಂದು ಕಡೆ ಚನ್ನಪಟ್ಟಣ ಟಿಕೆಟ್ಗೋಸ್ಕರ ಯೋಗೇಶ್ವರ್ ಲಾಬಿ ನಡೆಸ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಮಾತ್ರ ಅಲ್ಲ, ಸೀದಾ ದೆಹಲಿಗೆ ಹೋಗಿ ಲಾಬಿ ನಡೆಸಿದ್ರು. ಮೈತ್ರಿ ಅಭ್ಯರ್ಥಿ ಘೋಷಣೆಗೋಸ್ಕರ ಕಾಂಗ್ರೆಸ್ ಕೂಡ ಕಾಯ್ತಾ ಇದೆ. ಅಲ್ಲಿ ಅಭ್ಯರ್ಥಿ ಯಾರು ಅಂತ ನೋಡ್ಕೊಂಡು ನಾವು ಅಭ್ಯರ್ಥಿ ಹಾಕೋಣ ಅನ್ನೋ ಲೆಕ್ಕಾಚಾರ. ಯೋಗೇಶ್ವರ್ ಅವರು ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಟಿಕೆಟ್ ಸಿಗ್ಲಿ ಅನ್ನೋ ಆಶಯ ಇದೆ ನಿಜ. ಆದ್ರೆ ಚನ್ನಪಟ್ಟಣ ಕ್ಷೇತ್ರ ಜೆಡಿಎಸ್ ಕೈಯಲ್ಲಿರೋದ್ರಿಂದ ಅಭ್ಯರ್ಥಿ ಯಾರು? ಈಗ ತಾನು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಣಕ್ಕಿಳಿಬೇಕು ಅಂದ್ರೆ ಸಿಪಿ ಯೋಗೇಶ್ವರ್ ಬಿಜೆಪಿಯ ಪರಿಷತ್ ಸದಸ್ಯರು, ಅವರು ಜೆಡಿಎಸ್ ಚಿಹ್ನೆಯಿಂದ ಇಳಿಬೇಕು ಅಂದ್ರೆ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಅದು ಅವರಿಗೆ ಅಷ್ಟು ಮ್ಯಾಟರ್ ಆಗದೆ ಇರಬಹುದು. ಇಲ್ಲ ನಾನು ನಿಲ್ಲೇಬೇಕು ಅನ್ನೋ ವಿಚಾರವೇ ಅವರು ಡಿಸೈಡ್ ಮಾಡೋದಾದ್ರೆ. ಈವರೆಗೂ ಕೂಡ ಮೈತ್ರಿ ನಾಯಕರ ಪ್ರತಿಕ್ರಿಯೆ ಇಲ್ಲ. ಯಾವುದಕ್ಕೆ? ಸಿಪಿ ಯೋಗೇಶ್ವರ್ ಹೇಳ್ತಾ ಇದ್ದಾರೆ ನಾನೇ ಅಭ್ಯರ್ಥಿ, ನನಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀವೇ ನಿಲ್ಲಿ ಅಂತ, ಅದಕ್ಕೋಸ್ಕರ ಕೆಲಸ ಕಾರ್ಯ ನಾನು ಶುರು ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಬಿಜೆಪಿಯಲ್ಲಿ ಈ ಪದ್ಧತಿ ಇಲ್ಲ. ಸ್ವಯಂ ಟಿಕೆಟ್ ಅನ್ನ ಘೋಷಣೆ ಮಾಡ್ಕೊಳ್ಳೋದು. ಸಿಪಿ ಯೋಗೇಶ್ವರ್ ಅವರ ಈ ನಡೆ ಇದೆಯಲ್ಲ, ಇದ್ರ ಹಿಂದಿನ ಲೆಕ್ಕಾಚಾರ ಏನು ಅನ್ನೋದು ಕೂಡ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಒಂದು, ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಮತ್ತೊಂದು ಕಡೆ ಬೇಡ ಅನ್ನೋದೇ ಆದ್ರೆ ಮುಂದೇನು ಮಾಡಬೇಕು ಅಂತ ಒಂದಷ್ಟು ಟೈಮ್ ಸಿಗತ್ತೆ ಯೋಚನೆ ಮಾಡೋದಕ್ಕೆ. ಅಥವಾ ಈಗಾಗಲೇ ನನಗೆ ಹೇಳಿದ್ರು ನಿಲ್ಲೋದಕ್ಕೆ, ಕೊನೆ ಕ್ಷಣದಲ್ಲಿ ಯೂ ಟರ್ನ್ ಹೊಡೆದ್ರು ಅಂತ ಕಾರ್ಯಕರ್ತರಿಗೆ ಏನಾದ್ರೂ ಆ ತರದ ಸಂದೇಶವನ್ನ ರವಾನೆ ಮಾಡೋ ಲೆಕ್ಕಾಚಾರ ಇದೆಯಾ? ಯಾಕಂದ್ರೆ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರಿಗೆ ತನ್ನದೇ ಆದಂತಹ ಒಂದಷ್ಟು ಮತದಾರರು ಖಂಡಿತ ಇದ್ದಾರೆ. ಗೆಲ್ಲೋದಕ್ಕಾಗಲ್ಲ ಅಂದ್ರೂ ಕೂಡ ಅಲ್ಲಿ ಬೇರೆ ಯಾರೇ ನಿಂತರೂ ಸೋಲ್ಸುವಷ್ಟು ಮತ ಅಂತೂ ಸಿಪಿ ಯೋಗೇಶ್ವರ್ ಅವರ ಬೆನ್ನಿಗಿದೆ. ಇದು ಹಾಗಾದ್ರೆ ಲೆಕ್ಕಾಚಾರವಾ? ಇದ್ರ ಬಗ್ಗೆ ಏನೇನ್ ಮಾತಾಡಿದ್ದಾರೆ ಸಿಪಿ ಯೋಗೇಶ್ವರ್ ಅವರು? ಮಾತಾಡಿದ್ದಾರೆ. ಅನುಸೂಯ ಕಣಕ್ಕಿಳಿತಾರೆ ಅನ್ನೋದರ ಚರ್ಚೆ ಏನಾಗ್ತಾ ಇದೆ, ಅದ್ರ ಬಗ್ಗೆ ಮಂಜುನಾಥ್ ಅವರು ಮಾತಾಡಿದ್ದಾರೆ. ವಾರ ನಾನು ದೆಹಲಿನಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದೆ. ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ನಾನು ಹೇಳಿದ್ದೀನಿ ಅವ್ರಿಗೆ, ನೋಡಿ ಆದಷ್ಟು ಬೇಗ ನಮ್ಮ ಅಭ್ಯರ್ಥಿ ಯಾರು ಅಂತ ತಾವು ಸೂಚಿಸಬೇಕಾಗ್ತದೆ. ಈಗಾಗಲೇ ಕಾಂಗ್ರೆಸ್ನವರು ತಯಾರಿ ಮಾಡಿಕೊಂಡು ಚುನಾವಣೆಗೆ ಹೊರಟುಬಿಟ್ಟಿದ್ದಾರೆ. ಮತ್ತು ಸೂಚ್ಯವಾಗಿ ನಾನೇ ನಿಂತ್ಕೋಬೇಕು ಅಂತಲೂ ಹೇಳಿದ್ದಾರೆ. ನಾನು ಕೂಡ ಈಗ ಅವರಿಂದ ಒಂದು ಅನುಮೋದನೆ ಕಾಯ್ತಾ ಇದ್ದೀನಿ. ನಾವಿಬ್ಬರು ಚರ್ಚೆ ಮಾಡಿದ್ದೀವಿ, ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಪಾರ್ಟಿ ಅದು ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಅಧಿಕೃತವಾಗಿ ನಮ್ಮ NDA ಇಂದ ಅದಕ್ಕೆ ಅಭ್ಯರ್ಥಿಗಳು ಲಿಸ್ಟ್. ಆಮೇಲೆ ಇನ್ನೊಂದು ಬೇರೆ ವಿಚಾರ ಇದೆ, ಕ್ಲಾರಿಫೈ ಮಾಡಿ. ಇವಾಗ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಅನಸೂಯ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈ ಕೆಲವು ಪತ್ರಿಕೆಗಳಲ್ಲಿ ಗಾಳಿ ಸುದ್ದಿ ಇದೆ. ನಾನು ಇಲ್ಲಿ ಸ್ಪಷ್ಟೀಕರಣ ಕೊಡ್ತೇನೆ, 100% ಅವರು ಸ್ಪರ್ಧೆ ಮಾಡಲ್ಲ. ಇದೆಲ್ಲ ಗಾಳಿ ಸುದ್ದಿ. ಸೊ ಅದರಿಂದ ನಮಗೂ ಮುಜುಗರ ಆಯಿತು ಓದಿ ಕೆಲವು ಪತ್ರಿಕೆಗಳಲ್ಲಿ. ಇದು ಯಾರಪ್ಪ ಹೇಳಿದರು, ಎಲ್ಲಿಂದ ಉತ್ಪತ್ತಿ ಆಯ್ತಿದು, ಸೊ ಏನೂ ಗೊತ್ತಿಲ್ಲ ಎಲ್ಲಿಂದ. ಸೊ ಯಾಕೆಂದರೆ ಅನಸೂಯ ಮಂಜುನಾಥ್ ಅವರು 100% ಹೇಳ್ತೀನಿ, ಅದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ. ಇದೆಲ್ಲ ಒಂದು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಒಂದು
ಎಸ್ ಡಾಕ್ಟರ್ ಮಂಜುನಾಥ್ ಅವರು ಕಡಾಖಂಡಿತವಾಗಿ ಹೇಳಿದ್ರು ಅನಸೂಯ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಕಣಕ್ಕಿಳಿತಿಲ್ಲ ಅಂತ. ಏನ್ ನಡೀತಾ ಇದೆ ಕ್ಷೇತ್ರದಲ್ಲಿ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಚನ್ನಪಟ್ಟಣ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆಗ್ತಾ ಇದೆ. ಈಗ CP ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ ನಾನೇ ಅಭ್ಯರ್ಥಿ ಅಂತ. ಸೊ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಯಾವ ರೀತಿಯಾದಂತಹ ಅಲೆ ಇದೆ ಈಗ? ಹಾಗಾದ್ರೆ ಕುಮಾರಸ್ವಾಮಿ ಅವರು ಹೇಳಿದಾರಂತ ಕೆಲಸ ಶುರು ಮಾಡಿದಾರಾ CP ಯೋಗೇಶ್ವರ್, ಅಥವಾ ಏನಿದ್ರೆ ಹಿಂದೆ ಏನಾದ್ರೂ ಬೇರೆ ಲೆಕ್ಕಾಚಾರ ಇದೆಯಾ? ಶ್ವೇತಾ, ಏನಂತಂದ್ರೆ ಈ ಚನ್ನಪಟ್ಟಣ ಚುನಾವಣೆ ಘೋಷಣೆಗೂ ಮೊದಲೇ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಮೇಲೆ ತುಂಬಾ ಕುತೂಹಲಕಾರಿಯಾದ ಘಟನೆಗಳು ನಡೀತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ಕಡೆ DK ಶಿವಕುಮಾರ್ ಕೂಡ ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ಸುಮಾರು 9 ಸಭೆಗಳನ್ನ ಮಾಡಿದ್ದಾರೆ, ಜನಸಂಪರ್ಕ ಸಭೆಗಳನ್ನ ಮಾಡಿರುವಂತದ್ದು. ಯಾಕಂದ್ರೆ ಇಡೀ ಚನ್ನಪಟ್ಟಣದ ನಾಡಿ ಮಿಡಿತವನ್ನು ತಿಳ್ಕೊಳ್ಳೇಬೇಕು, ಮತ್ತೆ ಇಲ್ಲಿ ಯಾವ ಅಭ್ಯರ್ಥಿಯನ್ನು ಹಾಕಿದ್ರೆ ಗೆಲ್ತಾರೆ ಅನ್ನೋ ನಿಟ್ಟಿನಲ್ಲಿ ಈ ಸಭೆಗಳನ್ನ ಮಾಡಿರುವಂತದ್ದು. ಹಾಗಾದ್ರೆ ಆಲ್ರೆಡಿ ಸಭೆಗಳನ್ನ ಮಾಡಿ ಮುಂದಿನ ನಿರ್ಧಾರವನ್ನು ತಗೊಳ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಿರೋದು. ಒಂದ್ ಕಡೆ DK ಶಿವಕುಮಾರ್ ಅವರೇ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳು ಕೇಳ್ಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಯಜಮಾನ ಬರ್ತಾರೆ ಮತ್ತು DK ಶಿವಕುಮಾರ್ ಹೆಸರಲ್ಲಿ ಬೇರೆಯವರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ. ಅದು ಪ್ರಮುಖವಾಗಿ DK ಶಿವಕುಮಾರ್, DK ಸುರೇಶ್ ಹಾಗೂ DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಸರು ಕೂಡ ಈಗ ಚನ್ನಪಟ್ಟಣದಲ್ಲಿ ಕೇಳ್ಬರ್ತಾ ಇರೋದು. ಮತ್ತೊಂದು ಕಡೆ ಏನಂತಂದ್ರೆ ಕಾಂಗ್ರೆಸ್ ಇಂದ ಈ ಮಟ್ಟದ ಬೆಳವಣಿಗೆ ನಡೀತಿರೋ ಹಾಗೆ ಈಗ ಮೈತ್ರಿ ಅಭ್ಯರ್ಥಿಗಳು ಕೂಡ ಈಗ ಚುನಾವಣಾ ಕಣಕ್ಕೆ ಇಳಿದಿರುವಂತದ್ದು. ನಿನ್ನೆ ದಿನ ಏಕಾಏಕಿ ಯೋಗೇಶ್ವರ್ ಅವರು ಸುದ್ದಿಗೋಷ್ಠಿ ಮಾಡಿ ಕುಮಾರಸ್ವಾಮಿ ಅವರು ನನ್ನ ಹೆಸರು ಹೇಳಿದ್ದಾರೆ, ಹಾಗಾಗಿ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನ ಮುಂದೆ ಇಟ್ಟಿದ್ದಾರೆ. ಇದ್ರ ಹಿಂದೆ ನೋಡೋಕಾದ್ರೆ ಈಗ ಆಲ್ರೆಡಿ ಹಾಗಾದ್ರೆ ಜಗದೀಶ್ ಇದೊಂಥರ ಫ್ಲೋರ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಹಾಗಾದ್ರೆ ಇದ್ರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳಾಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.